ಹಾಯ್ ಫ್ರೆಂಡ್ಸ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೀವನದ ಕಣ್ಣೀರ ಕತೆ ಗೊತ್ತಾ? ಇವರನ್ನೇ ಮದುವೆ ಆಗಿದ್ದು ಯಾಕೆ ನಟ ದರ್ಶನ್? ಚೆನ್ನಾಗಿ ಓದಿದ್ದ ವಿಜಯಲಕ್ಷ್ಮಿ ದರ್ಶನ್ಗೆ ಹೇಗೆಲ್ಲ ಸಾಥ್ ಕೊಟ್ರು? ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವೆ ಜಗಳ ಆಗಿದ್ದು ಯಾಕೆ? ಪವಿತ್ರ ಗೌಡ ದರ್ಶನ್ಗೆ ತಟ್ಟಿತ ವಿಜಯಲಕ್ಷ್ಮಿ ಶಾಪ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಿಜಯಲಕ್ಷ್ಮಿ ದರ್ಶನ್ ಹಿನ್ನೆಲೆ. ವಿಜಯಲಕ್ಷ್ಮಿ ತಂದೆ ಅನಂತ ಶಯನಂ ನಾಯ್ಡು, ತಾಯಿ ಹೆಸರು ಸುಮತಿ ಅಂತ. ಇವರು ದರ್ಶನ್ ಕುಟುಂಬಕ್ಕೆ ಸಂಬಂಧಿಕರೇ ಆಗಿದ್ರು. ವಿಜಯಲಕ್ಷ್ಮಿ ಓದಿನಲ್ಲಿ ಮುಂದಿದ್ದು ಇಂಜಿನಿಯರಿಂಗ್ ಪದವಿ ಪಡ್ಕೊಂಡ್ರು. ಈ ನಡುವೆ ಇವರು ದೂರದರ್ಶನದಲ್ಲಿ ಟಿವಿ ಆಂಕರ್ ಆಗಿಯೂ ಕೆಲಸ ಮಾಡಿದ್ರು. ಇದಾದ್ಮೇಲೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ನಡುವೆ ಪ್ರೀತಿ ಶುರುವಾಯ್ತು. ದರ್ಶನ್ ರ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಆರ್ಥಿಕವಾಗಿ ಇನ್ನೂ ದರ್ಶನ್ ಚೇತರಿಸಿಕೊಂಡಿರಲಿಲ್ಲ. 2003ರಲ್ಲಿ ದರ್ಶನ್ ಜೊತೆ ಮದುವೆ. 2003ರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಪ್ರೀತಿಯ ವಿಚಾರ ಮನೆಯಲ್ಲಿ ಗೊತ್ತಾಯ್ತು. ಸಂಬಂಧಿಕರೇ ಆಗಿದ್ರಿಂದ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ರು. ಅದೇ ವರ್ಷ ಮೇ 19ರಂದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಹೊಸ ಜೀವನಕ್ಕೆ ಕಾಲಿಟ್ರು. ಸಿನಿಮಾ ರಂಗದ ಗಣ್ಯರು, ದರ್ಶನ್ ಸ್ನೇಹಿತರು, ಕುಟುಂಬಸ್ಥರು ಸೇರಿದಂತೆ ದೊಡ್ಡ ಸಂಖ್ಯೆಯಲ್ಲಿ ಜನ ಮದುವೆಗೆ ಹೋಗಿದ್ರು. ದಂಪತಿಗೆ 2008 ಅಕ್ಟೋಬರ್ 31ರಂದು ವಿನೀಶ್ ಅನ್ನೋ ಮಗ ಕೂಡ ಜನಿಸಿದ. ಮದುವೆಯಾದ ಆರಂಭದಲ್ಲಿ ವಿಜಯಲಕ್ಷ್ಮಿ ಕೆಲಸಕ್ಕೂ ಹೋಗ್ತಿದ್ರು. ದುಡಿದ ದುಡ್ಡು ತಂದು ಪತಿ ದರ್ಶನ್ ಕೈಗೆ ಕೊಡ್ತಿದ್ರಂತೆ. ಹೀಗಂತ ಪವಿತ್ರ ಜೊತೆಗೆ ಮಾತನಾಡುವಾಗ ಅವರೇ ಹೇಳ್ಕೊಂಡಿದ್ದಾರೆ. ಒಟ್ನಲ್ಲಿ ದಂಪತಿ ಖುಷಿಯಾಗೇ ಇದ್ರು. ದರ್ಶನ್ ಕೂಡ ಸ್ಯಾಂಡಲ್ವುಡ್ ನ ಬಹುಬೇಡಿಕೆಯ ನಟರಾದ್ರು. 150 ರೂಪಾಯಿ ಸಂಬಳಕ್ಕೆ ಕೆಲಸ ಶುರು ಮಾಡಿದ ದರ್ಶನ್ ಕೋಟಿ ದುಡ್ಡು ಎಣಿಸೋಕೆ ಶುರು ಮಾಡಿದ್ರು. ಪತ್ನಿಯೊಂದಿಗೆ ಜಗಳ, ಹಲ್ಲೆ, ಜೈಲು. 2011ರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ಮೊದಲ ಬಾರಿಗೆ ಬಿರುಗಾಳಿ ಎದ್ದಿತು. ಆರಂಭದಲ್ಲಿ ಭಾರಿ ಪ್ರೀತಿ ಹೊಂದಿದ್ದ ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿ ಹೆಸರಲ್ಲಿ ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ಟಿದ್ರು. ಆದರೆ ನಂತರದಲ್ಲಿ ಇದೇ ಆಸ್ತಿ ವಿಚಾರವಾಗಿ ಇಬ್ಬರ ನಡುವೆ ಮನಸ್ತಾಪ ಶುರುವಾಯಿತು. ದರ್ಶನ್ ತಾನು ಮಾಡಿಕೊಟ್ಟ ಆಸ್ತಿಯನ್ನು ವಾಪಸ್ ಕೇಳಿದ್ರು. ಆದರೆ ವಿಜಯಲಕ್ಷ್ಮಿ ಕೊಡಲ್ಲ ಅಂತ ಹೇಳಿದ್ರು. ಇದರ ನಡುವೆಯೇ ದರ್ಶನ್ ಮತ್ತು ನಟಿ ನಿಖಿತಾ ತುಕ್ರಾಲ್ ತುಂಬಾ ಕ್ಲೋಸ್ ಆಗಿದ್ರು. ಇದರಿಂದ ವಿಜಯಲಕ್ಷ್ಮಿ ಮತ್ತು ದರ್ಶನ್ ನಡುವಿನ ಮುನಿಸು ತಾರಕಕ್ಕೆ ಏರ್ತು. ದೊಡ್ಡ ಮಟ್ಟದಲ್ಲಿ ಜಗಳ ನಡೆದು ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದ್ರು. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ ವಿಜಯಲಕ್ಷ್ಮಿ, ದರ್ಶನ್ ನನಗೆ ಮುಖಾಮುಖಿ ನೋಡದೆ ಹೊಡೆದಿದ್ದಲ್ಲದೆ ಕಿವಿ ಕಚ್ಚಿದ್ರು ಅಂತ ಕೂಡ ಆರೋಪಿಸಿದ್ರು. ಈ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ಜೈಲಿಗೂ ಹೋದ್ರು. ನಂತರ ವಿಜಯಲಕ್ಷ್ಮಿ ದೂರು ವಾಪಸ್ ಪಡೆದಿದ್ರಿಂದ ದರ್ಶನ್ 28 ದಿನಗಳ ನಂತರ ಜೈಲಿಂದ ಹೊರಬಂದ್ರು. ಅಂಬರೀಶ್ ಸೇರಿದಂತೆ ಗಣ್ಯರ ಸಂಧಾನದಿಂದ ಇಬ್ಬರು ಸರಿಯಾದ್ರು. ವಿಜಯಲಕ್ಷ್ಮಿ ಎಲ್ಲವನ್ನು ಮರೆತು ಜೊತೆಯಲ್ಲಿ ಮುಂದುವರಿಯಲು ನಿರ್ಧರಿಸಿದ್ರು. 2016ರಲ್ಲಿ ಮತ್ತೆ ವಿಜಯಲಕ್ಷ್ಮಿ ಕಣ್ಣೀರು. 2014ರಲ್ಲಿ ಮತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುನಿಸಿಕೊಂಡು ಮಗುವಿನ ಜೊತೆ ದೂರ ಇರೋಕೆ ಶುರು ಮಾಡಿದ್ರು. 1.5 ವರ್ಷ ಅಂದ್ರೆ 2016ರವರೆಗೆ ಎಲ್ಲವೂ ಸರಿ ಇತ್ತು. ಆದ್ರೆ ಒಂದಿನ ದರ್ಶನ್ ವಿಜಯಲಕ್ಷ್ಮಿ ಇದ್ದ ಅಪಾರ್ಟ್ಮೆಂಟ್ಗೆ ಹೋಗಿ ಗಲಾಟೆ ಮಾಡಿದ್ದಾರೆ. ಸೆಕ್ಯೂರಿಟಿ ಸಿಬ್ಬಂದಿಗೂ ಥಳಿಸಿದ್ದಾರೆ ಅನ್ನೋ ವಿಚಾರ ಹೊರಬಿತ್ತು. ಆದ್ರೆ ಆ ಸಲ ದರ್ಶನ್ ವಿರುದ್ಧ ವಿಜಯಲಕ್ಷ್ಮಿ ದೂರು ನೀಡಲಿಲ್ಲ. ಬದಲಿಗೆ ಮಾಧ್ಯಮಗಳ ಸುದ್ದಿ ಆಧರಿಸಿ ಮಹಿಳಾ ಹಕ್ಕುಗಳ ಆಯೋಗ ಕೂಡ ಸುಮೋಟೋ ಕೇಸ್ ದಾಖಲಿಸಿಕೊಳ್ತು. ಆದರೆ ಈ ನಡುವೆ ರೆಬಲ್ ಸ್ಟಾರ್ ಅಂಬರೀಶ್ ಮಧ್ಯಸ್ಥಿಕೆ ವಹಿಸಿದ್ರಿಂದ ಎಲ್ಲವೂ ಮತ್ತೆ ಸರಿಯಾಯ್ತು. ಮತ್ತೆ ದರ್ಶನ್ ರನ್ನ ಬಚಾವ್ ಮಾಡಿದ್ರು ಮಡದಿ ವಿಜಯಲಕ್ಷ್ಮಿ. ಪವಿತ್ರ ಬಂದ ಮೇಲಂತೂ ಸುಂಟರ ಗಾಳಿ. ಹೌದು, ಮೊದಲು ಜಗಳಗಳು ಆಗಿದ್ದು ಮರೆಯಾಗೋ ಅಷ್ಟರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮಧ್ಯೆ ಪವಿತ್ರ ಆಗಮನವಾಗಿತ್ತು. ಮತ್ತೆ ದೊಡ್ಡ ಬಿರುಗಾಳಿ ಎದ್ದಿತು. ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಏನೋ ನಡೀತಿದೆ ಅಂತ ಎಲ್ಲರೂ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ರು. ಆದ್ರೆ ಈ ವರ್ಷ ಜನವರಿಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಕುಟುಂಬದ ಒಂದು ಫೋಟೋ ಹಾಕೊಂಡಿದ್ರು. ಅದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ಕೂಡ ದರ್ಶನ್ ಜೊತೆಯಲ್ಲಿರೋ ಹಲವಾರು ಫೋಟೋಗಳನ್ನ ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಬರ್ಕೊಂಡಿದ್ರು. ಇದಾದ್ಮೇಲೆ ವಿಜಯಲಕ್ಷ್ಮಿ ಫುಲ್ ರೊಚ್ಚಿಗೆದ್ದಿದ್ರು.
ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಲ್ಲದೆ ಪವಿತ್ರ ಗೌಡ ಪತಿ ಮತ್ತು ಮಗಳ ಫೋಟೋ ಕೂಡ ಶೇರ್ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಇದರ ನಡುವೆಯೇ ದರ್ಶನ್ ಕಳೆದ ವರ್ಷ ಪವಿತ್ರ ಗೌಡ ಮಗಳು ಖುಷಿ ಗೌಡ ಬರ್ತ್ಡೇ ಆಚರಿಸಿದ್ರು. ಖುಷಿ ಗೌಡ ಜೊತೆಗೆ ಡ್ಯಾನ್ಸ್ ಕೂಡ ಮಾಡಿದ್ರು. ಈ ವಿಡಿಯೋವನ್ನು ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಪತ್ನಿ ಮಗನ ಜೊತೆಗೂ ಡಿ ಬಾಸ್ ಹ್ಯಾಪಿ. ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ರಾದ್ದಾಂತ ಮಾಡಿದ ಬಳಿಕವೂ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಒಟ್ಟೊಟ್ಟಿಗೆ ಆರಾಮಾಗೇ ಇದ್ರು. ಕಳೆದ ಮೇ 19ರಂದು ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡು ಬಂದಿದ್ರು. ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿತ್ತು. ಇದರಿಂದ ಉರಿದುಕೊಂಡಿದ್ದ ಪವಿತ್ರ ಗೌಡ ಕರ್ಮ ರಿಟರ್ನ್ಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಇದಾಗಿ 1 ತಿಂಗಳೊಳಗೆ ಕರ್ಮ ಅವರಿಗೆ ಹೋಗಿ ಹೊಡೆದಿರೋದು ವಿಪರ್ಯಾಸ. ದರ್ಶನ್ ಅಭಿಮಾನಿ ಅಣ್ಣ ಅತ್ತಿಗೆ ಅನ್ಕೊಂಡು ಜೀವನ ಉಳಿಸೋಕೆ ಹೋಗಿ ತನ್ನ ಜೀವವನ್ನೇ ಬಲಿ ಕೊಟ್ಟಿದ್ದಾನೆ. ಇಷ್ಟು ದಿನ ಎಲ್ಲವನ್ನೂ ಸಹಿಸಿಕೊಂಡಿದ್ದ ವಿಜಯಲಕ್ಷ್ಮಿ ಈಗ ತುಂಬಾ ನೊಂದು ಹೋಗಿದ್ದಾರೆ. ಪ್ರೇಯಸಿಗಾಗಿ ಒಬ್ಬ ವ್ಯಕ್ತಿಯ ಜೀವವನ್ನೇ ತೆಗೆದಿರೋದಕ್ಕೆ ಫುಲ್ ಶಾಕ್ಗೆ ಒಳಗಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ರನ್ನ ಅನ್ಫಾಲೋ ಮಾಡಿದ್ದಾರೆ. ಫ್ರೆಂಡ್ಸ್, ಹೀಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಳ್ಳೆಯ ಜೀವನವನ್ನೇ ನಡೆಸಿದ್ದಾರೆ. ಖುಷಿಯಾದ ಜೀವನವನ್ನೇ ಸಾಗಿಸಿದ್ದಾರೆ. ಆದ್ರೆ ಮಧ್ಯೆ ಮಧ್ಯೆ ಸಹಿಸಿಕೊಳ್ಳಲಾಗದಂತಹ ನೋವು ಕೂಡ ಅನುಭವಿಸಿದ್ದಾರೆ. ಆಕೆಯ ಕಣ್ಣೀರಿನ ಶಾಪ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕಾಡ್ತಿರೋ ಹಾಗೆ ಕಾಣಿಸ್ತಿದೆ. ಈ ಸಲವಾದ್ರೂ ದರ್ಶನ್ ಫುಲ್ ಬದಲಾಗ್ಲಿ. ಪವಿತ್ರ ಗೌಡ ವಿಜಯಲಕ್ಷ್ಮಿ ಜೀವನದಿಂದ ಹೊರಬಂದು ಗೌರವಯುತವಾಗಿ ಬದುಕಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.